ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಹಕ್ಕೆ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡ್ಬಾರ್ದು. ಇವಾಗ ನಾವು ಯಾರನ್ನೋ ಒಬ್ಬ ವ್ಯಕ್ತಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅಂತ ಒಂದು ಗಾದೆ ಮಾತಿದೆಯಲ್ಲ, ಆ ಥರ ಇವರು ಹೇಳ್ತಾ ಇದ್ರು. ನಾವು ಬೆಳಗ್ಗೆ ಟೈಮು ಬೆಳಗ್ಗೆ ತರಕಾರಿ ಎಲ್ಲ ತಿಂತಾ ಇದ್ವಿ, ಇದೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಅಂದರೆ ಸಾರು ಹೇಳ್ತಾ ಇದ್ದು. ಬಟ್ ನಾವು ಬಾಡಿನಲ್ಲಿ ಬಟ್ ಮೇಡಮ್ ಏನು ಮಾಡಿದ್ರು, ನಾವು ಕಾಫಿ ಕುಡಿತಿದ್ವಿ, ಬ್ರೆಡ್ ಬಿಸ್ಕೆಟ್ ಎಲ್ಲ ತಿಂತಿದ್ವಿ. ಅದೇ ಸಾರಿ ಗೊತ್ತಿಲ್ಲ, ಹೆಂಗ್ ತಿಂತಿದ್ರಿ? ಅವ್ರು ಇದ್ರು ಆದ್ರೆ ಅವ್ರು ತಿಂತಿರ್ಲಿಲ್ಲ, ನಾವು ನಮ್ಮ ಮಗ ತಿಂತಿದ್ವಿ. ಈಗ ಫುಲ್ ಬಿಟ್ಟಿದೀವಿ. ಬಿಟ್ಟ ಮೇಲೆ ತುಂಬಾನೇ ಬಾಡಿನೂ ಚೆನ್ನಾಗಿದೆ. ಎಷ್ಟು ಪರ್ಸೆಂಟ್ ಬೆಟರ್ ಆಗಿದೆ ನಿಮ್ಗೆ? ನೋವಲ್ಲಿ ಪೂರ್ತಿ ಸ್ಪಾಂಡಿಲೋಸಿಸ್ ಪೈನ್ ಏನೇನಾಗ್ತಿತ್ತು ಮುಂಚೆ? ನೋವು ಮುಂಚೆ ಇದು ತುಂಬಾ ನೋವು ಬರ್ತಿತ್ತು, ಮತ್ತೆ ಬೆನ್ನು ನೋವು ಬರ್ತಿತ್ತು. ಅದ್ ಕೆಲಸ ಮಾಡ್ಬೇಕು ಅಂದ್ರೆ ಒಂಥರ ಹಿಂಸೆ ಆದಂಗ ಆಗ್ತಿತ್ತು. ಆಮೇಲೆ ಸ್ವಲ್ಪ ಕೆಲಸನೇ ಜಾಸ್ತಿ ಅಂತ ಹೇಳಿ ಸ್ವಲ್ಪ ತರ ಸಿಟ್ಟು ಅದು ಇದು ಇರೋದು. ಆದ್ರೂ ಅದೆಲ್ಲ ಕಡಿಮೆ ಆಗಿದೆ ಸರ್, ತುಂಬಾನೇ ಕಡಿಮೆ ಆಗಿದೆ. ನಾನು ಎಷ್ಟು ಡಾಕ್ಟರ್ ನಮ್ಮ ಮನೆಯವ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಿದ್ದು ಸರ್, ಆದ್ರೂ ಅಲ್ಲಿದ್ರು ಅಷ್ಟೇ. ಯಾವ ಹಾಸ್ಪಿಟಲ್ ಸರ್? ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಹಾಸ್ಪಿಟಲ್ ಇದ್ದಿದ್ದು, ಸೂಪರ್ಡೆಂಟ್ ಆಫೀಸ್ ಸೂಪರ್ಡೆಂಟ್ ಆಗಿದ್ದು. ಓಕೆ ಓಕೆ. ಸುಮಾರು 10 ವರ್ಷದಿಂದಾನೇ ಇದು ನೋವು ಹೋಗಿರ್ಲಿಲ್ಲ ಸರ್. 10 ವರ್ಷದಿಂದನಾ? 10 ವರ್ಷದಿಂದ ಫಸ್ಟ್ ಟೈಮ್ ಕಮ್ಮಿ ಆಗಿರೋದು. ಈ ಸಲನೇ ಕಡಿಮೆ ಆಗಿದೆ. ವಿತೌಟ್ ಪೇನ್ ಕಿಲ್ಲರ್, ವಿತೌಟ್ ಸ್ಟೆರಾಯ್ಡ್, ಬರೀ ಇದು ನಿಮ್ಗೆ ಬಂದು ಮಾತ್ರ ಒಂದು ನುಂಗಿಲ್ಲ, ನೋವಿನ ಮಾತ್ರ. ಪೇನ್ ಕಿಲ್ಲರ್ 3 ದಿನಕ್ಕೆ ಕೊಟ್ಟಿದ್ವಿ ನಾವು. ಚುಚ್ಚಿರೋ ನೋವಿರುತ್ತೆ ತಗೊಳ್ಳಿ ಅದನ್ನ ಅಂತ. ತಗೊಂಡಿಲ್ಲ ಸರ್, ಹಂಗೆ ಇದೆ ಮಾತ್ರೆಗಳು. ಮಾಮೂಲಿ ಮಾತ್ರೆ ಎಲ್ಲ ತಗೊಂಡಿದ್ದೀನಿ, ನೋವಿನ ತಗೊಂಡಿಲ್ಲ. ಯಾಕಂದ್ರೆ ನೋವು ಇದ್ರೆ ತಗೊಳ್ಳಿ ಅಂತ ಹೇಳಿದ್ರು. ನಂಗೆ ನೋವೇ ಹೋದ್ಮೇಲೆ ಯಾಕೆ ತಗೋಬೇಕು ಅಂತ ತಗೊಳ್ಳಿ. ಸ್ನೇಹಿತರೆ, ಇಷ್ಟೇ ಕ್ರಕ್ಸ್ ಆಫ್ ದ ಸ್ಟೋರಿ ಬಂದು ನಮ್ಮ ದೇಹಕ್ಕೆ ನಾವು ಈಗ ತರಕಾರಿ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೂದುಗುಂಬಳಕಾಯಿ ಜ್ಯೂಸು, ನಲ್ಲಿಕಾಯಿ ಜ್ಯೂಸು ಅದು ಇದೆಲ್ಲ ಕುಡ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಮುಖ್ಯವಾಗಿ ನಮ್ಮ ದೇಹನ ಹಾಳು ಮಾಡ್ತಕ್ಕಂಥ ಒಂದು 9 ಶತ್ರುಗಳು, ಹಿತಶತ್ರುಗಳ ಥರ ಮನೆಯಲ್ಲಿ ಜೊತೆ ಇರ್ತಾರೆ. ಅವೇ ಈ ಕಾಫಿ, ಬ್ರೆಡ್ಡು, ಬಿಸ್ಕೆಟು, ಗೋಧಿ, ಮೈದಾ ಇವು. ಮೇಡಮು ತರಕಾರಿ ಎಲ್ಲ ತಿಂತಾಯಿದ್ರು, ಹಸಿ ತರಕಾರಿಗಳೆಲ್ಲ ತಿಂತಾಯಿದ್ರು ಸಾರು ಹೇಳೋ ಪ್ರಕಾರ. ಯಾಕಂದ್ರೆ ಸಾರು ಇರೋದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಡ್ಯೂಟಿ ಮಾಡ್ತಿದ್ದದ್ದು ಅವರು. ಬಟ್ ಅದ್ರ ಜೊತೆಗೆ ನಮ್ಮ ಬಾಡಿಗೆ ಹೋಗ್ತಾ ಇದ್ದಿದ್ದು ಟಾಕ್ಸಿನ್, ನಂಬರ್ 1 ಟಾಕ್ಸಿನ್ ಬಂದು ಡೈರಿ ಮತ್ತು ಗ್ಲೂಟೆನ್. ಅಂದರೆ ರಸ್ಕು, ಬ್ರೆಡ್ಡು, ಬಿಸ್ಕೆಟಲ್ಲಿ ಗ್ಲೂಟೆನ್ ಇರುತ್ತೆ, ಸಕ್ಕರೆ ಇರುತ್ತೆ, ಮತ್ತು ಈ ವನಸ್ಪತಿ ಸೋಕಾಲ್ಡ್ ಡಾಲ್ಡಾ, ಜೊತೆಗೆ ಈ ಕಾಫಿನಲ್ಲಿ ಮಾಡಿರ್ತಕ್ಕಂಥ, ಟೀನಲ್ಲಿ ಮಾಡಿರ್ತಕ್ಕಂಥ ಕೆಫೀನು, ಟ್ಯಾನಿಕ್ ಆಸಿಡ್ ಆ್ಯಂಡ್ ಹಾಲು, ಗ್ಲೂಟೆನ್, ಡೈರಿ. ಸೊ ಇಷ್ಟು ಐಟಮ್ಸು ನಮ್ಮ ಬಾಡಿ ಒಳಗೆ ಪ್ರತಿದಿನ ಹೋಗ್ತಾ ಇರುವಾಗ ಟಾಕ್ಸಿನ್ಸಿಂದನೇ ನಾವು ಒಳ್ಳೇದನ್ನ ಅಂಶ ಹಾಕಿದ್ರು ಕೂಡ ಲೈಕ್ ಅದು ವರ್ಕ್ ಆಗೋದಿಲ್ಲ. ಬಿಕಾಸ್ ಯಾಕಂದರೆ ಅಷ್ಟು ಕರಪ್ಟ್ ಮಾಡ್ತಾ ಇರುತ್ತೆ ಬಾಡಿನ. ಜಸ್ಟ್ ಕರಪ್ಷನ್ ಮಾಡೋದನ್ನು ಸ್ಟಾಪ್ ಮಾಡಿ ಒಂದು ಬೇಸಿಕ್ ಮೆಡಿಸಿನ್ಸ್ ಕೊಟ್ಟವ್ರಿಗೆ ವಿಟಮಿನ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಿ. ಇವತ್ತು 80% ನೋವು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊಂಟ ನೋವು ಇದ್ದರೆ ನಿಮ್ಗೆ ಯಾರಿಗೆ ಇದ್ರೂ ಫಸ್ಟು ನೀವು ಮಾಡಬೇಕಾಗಿರೋದು ಎಕ್ಸಸೈಸ್ ಮಾಡೋಕೆ ಹೋಗ್ಬಿಡಿ, ವಾಕಿಂಗ್ ಅಂದರೆ ಮಾಡಂಗಿದ್ರೆ ಮಾಡಿ, ಬಿಡಂಗಿದ್ರೆ ಬಿಡಿ, ಅದೆಲ್ಲ ಸೆಕೆಂಡ್ರಿ ಅಲ್ಲ, ಅದೆಲ್ಲ ಸೆಕೆಂಡ್ರಿ. ಪ್ರೈಮರಿ ಬಂದು ಈ ಥರ ಫುಡ್ಡನ್ನು ನೀವು ತೊಗೊಳ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇದಕ್ಕೆ ಆಲ್ಟರ್ನೇಟಿವ್ಗಳು ಸಾವಿರ ಸಿಗ್ತವೆ. ಮನಸ್ಸು ನಾವು ಅದನ್ನ ಆಲ್ಟರ್ನೇಟ್ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹುಡುಕುತ್ತೆ ಅದಕ್ಕೆ ಆಲ್ಟರ್ನೇಟು. ಸೊ ಅದನ್ನು ಹುಡುಕಿ ನಿಮಗೆ ಅದು ಖಂಡಿತವಾಗಲೂ ಅದಕ್ಕೆ ಏನಂತ ಸಿಗುತ್ತೆ, ಅಟ್ಲೀಸ್ಟ್ ಸಿಗೋವರೆಗೂ ನೀವು ಈ ಅಂಶಗಳನ್ನ ಬಾಡಿಗೆ ಹಾಕೋದನ್ನ ಸ್ಟಾಪ್ ಮಾಡಿ. ಥ್ಯಾಂಕ್ ಯು.